ಎಲ್ರಿಗೂ ನಮಸ್ಕಾರ. ಕಲಿಕಾ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಆತ್ಮೀಯವಾದಂಥ ಸ್ವಾಗತ. ಕಲಿಕಾ ಕನ್ನಡ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಈ ಚಾನಲ್‌ನ ಪ್ರೋತ್ಸಾಹಿಸಿ. ನಮಗೆಲ್ಲ ಗೊತ್ತಿರೋ ಹಾಗೆ KPSCಯಿಂದ ಗೆಜೆಟೆಡ್ ಪ್ರೊಬೇಷನರಿ ರಿಕ್ರೂಟ್ಮೆಂಟ್ ಕಾಲ್ ಆಗಿತ್ತು. 384 ಪೋಸ್ಟ್‌ಗಳಿಗೆ. ಅರ್ಜಿ ಸ್ಟಾರ್ಟ್ ಆಗಿದ್ದು 4ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಸ್ಟಾರ್ಟ್ ಆಗಿತ್ತು. ಅದ್ರ ಕೊನೆ ದಿನಾಂಕ ಏಪ್ರಿಲ್ 3ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಇದಕ್ಕೆ ಅಪ್ಲೈ ಮಾಡಲಿಕ್ಕೆ. ಆದರೆ ಅದನ್ನು ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರಪ್ಪ ಅಂದರೆ 15 ಏಪ್ರಿಲ್ ಅಂದರೆ ಈ ತಿಂಗಳ 15ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಇದೆ. ನಾವು KSಗೆ ಅಪ್ಲೈ ಮಾಡಲಿಕ್ಕೆ ಅಥವಾ ಗೆಜೆಟೆಡ್ ಪ್ರೊಬೇಷನರ್ಗೆ ಅಪ್ಲೈ ಮಾಡಲಿಕ್ಕೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಎಕ್ಸಾಮ್ ಯಾವತ್ತಿತ್ತು ಪ್ರಿಲಿಮ್ಸ್ ಅಂತಂದರೆ, ಪೂರ್ವಭಾವಿ ಪರೀಕ್ಷೆ ಯಾವಾಗಿತ್ತು ಅಂತಂದರೆ 5/5 ಅಂದರೆ ಮೇ 5ನೇ ತಾರೀಕಿತ್ತು. ಅವತ್ತು ನಮಗೆ ಪ್ರಿಲಿಮ್ಸ್ ಫಿಕ್ಸ್ ಆಗಿತ್ತು. ಆದರೆ ಈಗೇನಾಗಿದೆ ಅಂದರೆ ಚುನಾವಣಾ ನೀತಿ ಸಂಹಿತೆ ಜಾರಿ ಇರೋದ್ರಿಂದ ಮತ್ತು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅಪ್ಲೈ ಮಾಡಲಿಕ್ಕೆ ನಮಗೆ ಲಾಸ್ಟ್ ಡೇಟ್ 15th ಇದೆ. ಎಕ್ಸಾಮ್ ಯಾಕೆ ಅಂತಂದರೆ ಚುನಾವಣಾ ನೀತಿ ಸಂಹಿತೆ ಇದು ಸುದೀರ್ಘವಾದಂತಹ ಚುನಾವಣಾ ನೀತಿ ಸಂಹಿತೆ. ಈಗ ನಮಗೆ ಗೊತ್ತಿರೋ ಹಾಗೆ 2 ಹಂತದಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ನಡೀತಾ ಇದೆ. ಮೊದಲನೇದು ಏಪ್ರಿಲಲ್ಲಿ ಒಂದು ಮತ್ತು ಮೇನಲ್ಲಿ ಇರೋದ್ರಿಂದ ಎಕ್ಸಾಮ್ ಕೂಡ ಮಿಡಲಲ್ಲಿ ಬರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಒಂದು ಹಿತದೃಷ್ಟಿಯಿಂದ ಸೊ ನಮಗೆ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. 7/7/2024 ಅಂದರೆ ಜುಲೈ 7ನೇ ತಾರೀಕಿಗೆ ಪ್ರಿಲಿಮ್ಸ್ ಪೂರ್ವಭಾವಿ ಪರೀಕ್ಷೆ ಅಂತ ಹೇಳಿ ಎಕ್ಸಾಮ್ನ ಇಟ್ಟಿದ್ದಾರೆ. ಸೊ ಇದ್ರ ಮಧ್ಯದಲ್ಲಿ ನಮಗೆ ಇನ್ನೂ ಒಂದೂವರೆ ತಿಂಗಳು ಎಕ್ಸ್ಟ್ರಾ ಗ್ಯಾಪ್ ಸಿಕ್ತಂಗಾಯಿತು ಓದ್ಕೊಳ್ಳೋದಕ್ಕೆ. ಜೊತೆಗೆ ಇನ್ನೊಂದು ಕರೆಕ್ಷನನ್ನು ಮಾಡಿದ್ದಾರೆ. ಏನಪ್ಪ ಅಂತಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಗ್ರೂಪ್ ಪಿ ಹುದ್ದೆ ಅಂತ ಇತ್ತು. ಅದನ್ನೇ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಗ್ರೂಪ್ ಪಿ ಹುದ್ದೆ ಅಂತ ಹೇಳಿ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ. ಜೊತೆಗೆ ಅದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಗ್ರೂಪ್ ಬಿ ಹುದ್ದೆ ಅಂತ ಹೇಳಿ ಅದನ್ನು ಸರಿಪಡಿಸಿದ್ದಾರೆ. ಸೊ ಇದಿಷ್ಟು KPSCಯಿಂದ ಅಪ್ಡೇಟ್ ಆಗಿರುವಂತಹ ಮಾಹಿತಿ. ಸೊ ಇದೆಲ್ಲ ನಮಗೆಲ್ಲ ಖುಷಿಯ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಗೆ ಇನ್ನೂ 1 ತಿಂಗಳು ಹೆಚ್ಚು ಕಮ್ಮಿ ನಮಗೆ ಅವಕಾಶ ಸಿಕ್ತು ಓದ್ಕೊಳ್ಳೋದಕ್ಕೆ. ಸೊ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ ಈ ಒಂದು ಮಾಹಿತಿಯನ್ನು ನಾವು KPSC ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ ಅದರಿಂದ ನಾವು ಪಡ್ಕೊಳ್ಬೋದು. ಅಲ್ಲಿ ನಮಗೆ ತಿದ್ದುಪಡಿ ಅಧಿಸೂಚನೆಯಲ್ಲಿ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಖಂಡಿತವಾಗ್ಲೂ ಎಕ್ಸ್ಟೆಂಡ್ ಆಯಿತು ಅಂತೇಳಿ ಏನು ಇದು ಮಾಡೋದು ಬೇಡ. ಏನು ಪ್ರಿಪ್ರೇಷನ್ ಇದೆಯೋ ಅದನ್ನು ನೀಟಾಗಿ ಮಾಡಿಕೊಂಡು ಪ್ರಿಲಿಮ್ಸಿಗೆ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಜೊತೆಗೆ ಅದಾದಮೇಲೆ ನೆಕ್ಸ್ಟ್ 3 ಮಂತ್ಸಲ್ಲಿ ಮೇನ್ಸ್ ಕೂಡ ಕಂಡಕ್ಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಪ್ರಿಪ್ರೇಷನ್ನ ಮುಂದುವರಿಸಬೇಕು. ಸೊ ಎಕ್ಸಾಮ್ ಈಗಲೇ ಇದೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಸೊ ಮತ್ತೆ ಏನಪ್ಪ ಅಂತಂದರೆ ಆಗಾಗ KPSC ವೆಬ್ಸೈಟ್ನ ಚೆಕ್ ಮಾಡ್ತಾ ಇರಬೇಕು. ನಮಗೇನಾದರೂ ಅಪ್ಡೇಟ್ ಮತ್ತು ಅದರಲ್ಲಿ ಸಿಲೆಬಸ್ ಕೂಡ ಇದೆ. ಜೊತೆಗೆ ಓಲ್ಡ್ ಕ್ವೆಶ್ಚನ್ ಪೇಪರ್ಸ್ ಕೂಡ ಇದೆ. ಅದನ್ನೆಲ್ಲ ನೀವು ಡೌನ್ಲೋಡ್ ಮಾಡ್ಕೋಬೋದು ವೆಬ್ಸೈಟಿಂದ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.